ಅವನನ್ನು ನೆನೆಸ್ಕೊಂಡು. ಹಾಯ್, ಆರಾಮ? ಮೇಲಿಡಿರಿಯಪ್ಪ. ಬ್ಯಾಟಿಂಗ್ ನಡೀತಾ ಇದೆ. ನೋಡಿ, ಜಸ್ಟ್ ಮನೆಗೆ ಬಂದ್ವಿ, ಕತ್ಲೆ ಆಗೈತೆ. ಇವಾಗ ಐಸ್ ಕ್ರೀಮ್ ತಿಂತಾವಳೆ. ಹಾಂ, ಇದು ಕುಳು ಕುಳು ಇರಬೇಕಂತೆ, ತಣ್ಣಗಿರೋದು. ನಾನು ಬಾಳೆಹಣ್ಣು ತಗೊಂಡೆ, ಇವಳು ಐಸ್ ಕ್ರೀಮ್ ತಿಂತಿದ್ದಾಳೆ. ಇಷ್ಟೊತ್ತಲ್ಲಿ ಯಾರಾದರೂ ಐಸ್ ಕ್ರೀಮ್ ತಿಂತಾರೆ ಮಗು? ಶೆಕೆಗೋಸ್ಕರ ಐಸ್ ಕ್ರೀಮ್ ತಿಂತಾವಳಂತೆ. ನಾವು ಇವತ್ತು ಯಾವ ವಿಡಿಯೋಗೆ ಹೋಗಿದ್ದೋ ಹೇಳೋ? ಸ್ಯಾರಿದು, ಶ್ರುತಿ ಅವ್ರದ್ದು ವಿಡಿಯೋಗೆ ಹೋಗಿದ್ವಿ. ನಚಿಕೇತ್ ಅಲ್ಲ, ನಚಿಕೇತ್ ಅವ್ರದ್ದು ಕ್ಲಾತ್ದು ವಿಡಿಯೋಗೆ ಹೋಗಿದ್ದು. ಆಗ ಮುಗಿಸ್ಕೊಂಡು ಹಂಗೆ ನಮ್ಮ ಅಪ್ಪಂಗೊಂದು ಹೆಲ್ಮೆಟ್ ತಗೊಳ್ಳೋಣ ಅಂತ ಬಂದೆ. ನಮ್ಮಮ್ಮ ತುಂಬ ತಿಂಗಳುಗಳಿಂದ ಕೇಳಿತ್ತು, ನಿಮ್ಮ ಅಪ್ಪಂಗೊಂದು ಹೆಲ್ಮೆಟ್ ತಂದು ಕೊಡು ಅಂದ್ಬಿಟ್ಟು. ಅದಕ್ಕೆ ಅವರು ನೆಕ್ಸ್ಟು ಆ್ಯನಿವರ್ಸರಿ ಐತೆ, ಅದಕ್ಕೆ ನಮ್ಮ ಅಮ್ಮಂಗೊಂದು ಸೀರೆ ತೊಗೊಂಡಿದ್ದೀನಿ. ನನ್ನ ಮಗಳೇ ಸೆಲೆಕ್ಟ್ ಮಾಡಿರೋದು. ಸಿಂಪಲ್ ಸೀರೆ, ತುಂಬ ಗ್ರ್ಯಾಂಡಾಗೆಲ್ಲ ತೊಗೊಂಡಿಲ್ಲ. ನನ್ನ ದುಡ್ಡಲ್ಲಿ ನಾನು ತೊಗೊಂಡಿದ್ದೀನಿ. ನನ್ನ ದುಡ್ಡನ್ನು ನಮ್ಮ ಅಪ್ಪ ಅಮ್ಮನಿಗೆ ಏನಾದ್ರು ತೊಗೊಳ್ಬೇಕು ಅಂದ್ಬಿಟ್ಟು ನನ್ನ ಬಡ್ಜೆಟಿಗೆ ತಕ್ಕಂಗೆ ತೊಗೊಂಡಿದ್ದೀನಿ. ಏನು ಮಗ, ಫಸ್ಟ್ ಟೈಮ್ ನನ್ನ ದುಡ್ಡನ್ನು ತೊಗೊಳ್ತಾಯಿದ್ದ ಖುಷಿ ಇದೆ. ಒಂದು ಸ್ವಲ್ಪ ಅವ್ರಿಬ್ಬರ ಮೇಲೆ ಬೇಜಾರು ಇದೆ. ನಾನು ಚೆನ್ನಾಗಿ ಇನ್ನೂ ಓದಿಸ್ಬೇಕಾಗಿತ್ತು, ಕೆಲಸಕ್ಕೆ ಕಳಿಸ್ಬೇಕಾಗಿತ್ತು. ಅದೇನೂ ಮಾಡದೆ ಮದುವೆ ಮಾಡಿಬಿಟ್ರು ಅಂತ ಬೇಜಾರಿದೆ. ಆದರೂ ಪರವಾಗಿಲ್ಲ, ತೊಗೊಂಡು ಹೋಗ್ತೀನಿ. ನೆಕ್ಸ್ಟು ನನ್ನ ಲಾಗು ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅವ್ರ ಆ್ಯನಿವರ್ಸರಿಗೆ ಹೋಗುವ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಿರುತ್ತೆ ಅಂತ. ಒಂದು ಬೇಜಾರು, ತಮ್ಮ ಇರಬೇಕಿತ್ತು. ಅವನಿದ್ರೆ ಇನ್ನೂ ಚೆನ್ನಾಗಿರೋದು. ಒಂದು ವರ್ಷ ತುಂಬ ಚೆನ್ನಾಗಿ ಮಾಡ್ದಲ್ಲ ಮಗ. ನಮ್ಮಪ್ಪ ಮುಂದೆ 25th ಇಯರ್ಸ ಯಾವುದೋ ಅನಿಸುತ್ತೆ. ಕೇಕೆಲ್ಲ ನಾನು ಮಾಡಿದ್ದೆ. ಕೇಕ್ ಮಾಡಿಕೊಂಡು ಅವನು ಕೇಕ್ ತೊಗೊಬಂದಿದ್ದ. ನೋಡೋಣ, ಅದು ಫೋಟೋಸ್ ಇದ್ದರೆ ಆ್ಯಡ್ ಮಾಡ್ತೀನಿ ಲಾಸ್ಟಿಗೆ. ಅವನನ್ನು ನೆನೆಸ್ಕೊಂಡು ಹೋಗ್ಬಾರ್ದು. ಅವನಿದ್ರೆ ಚೆನ್ನಾಗಿರೋದು. ಸೀರೆನೂ ಆವಾಗಲೇ ನೋಡಿರಂತೆ, ಆಯಿತಾ. ಇವಾಗ ಸಾಕಷ್ಟು ಸುಸ್ತಾಗ್ಬಿಟ್ಟಿದೆ. 2-3 ದಿನದಿಂದ ಕೇರಳಕ್ಕೆ ಹೋಗಿ ಮನೇಲಿ ಕೆಲಸ ಮಾಡಿದ್ದಾಯಿತು. ಅಲ್ಲಿಂದ ಬಂದು ವಿಡಿಯೋ ಮಾಡಿದ್ದಾಯಿತು. ಆ್ಯಂಡ್ ಇನ್ನೊಂದು ವಿಚಾರ ಏನಂದರೆ, ಯಾರ್ಯಾರು ಎಕ್ಸ್ಪೋಗೆ ಬರಬೇಕು ಅಂದ್ಕೊಂಡಿದ್ದೀರಾ ಎಲ್ಲರೂ ಬನ್ನಿ, ನಾನು ಸಿಗ್ತೀನಿ ನಿಮಗೆ. ಆ್ಯಂಡ್ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಳ್ಳಿ. ಅದಕ್ಕೆ ಬೇಗ ವಿಡಿಯೋ ಹಾಕಿದ್ದೀನಿ. ವಿಡಿಯೋ ಇನ್ನೂ ಯಾರು ನೋಡಿಲ್ಲ ಅವ್ರು ಹೋಗಿ ವಿಡಿಯೋನ ನೋಡಿ, ಆಯಿತಾ. ನಾನು ಲಾಸ್ಟಲ್ಲಿ ಕೂಡ ಹಾಕಿರ್ತೀನಿ ವಿಡಿಯೋನ, ಅದನ್ನು ಕ್ಲಿಕ್ ಮಾಡಿ ನೋಡಿ, ಓಕೆನಾ. ನೆಕ್ಸ್ಟು ವಿಡಿಯೋ ಕಂಟಿನ್ಯೂ ಆಗೋದು ಅಮ್ಮನ ಮನೆಗೆ ಹೋದ್ಮೇಲೆ. ಓಕೆ, ಗುಡ್ ನೈಟ್. ಇವಾಗ ಗುಡ್ ನೈಟ್ ಹೇಳ್ತೀಯಾ? ಬೇಡ, ಐಸ್ ಕ್ರೀಮ್ ತಿನ್ನೋದು ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದಾಳೆ. ಮತ್ತು ಸಿಗೋಣ ಆಮೇಲೆ. ಇನ್ನು ಇದು ನಮ್ಮ ಅಪ್ಪ ಅಮ್ಮನ ಮದುವೆಯ ಆ್ಯನಿವರ್ಸರಿ ದಿನ, ಮೇ 6. ಅದಕ್ಕೋಸ್ಕರನೇ ಇವಾಗ ಊರಿಗೆ ಹೋಗ್ತಾಯಿದ್ದೀನಿ. ಬನ್ನಿ, ನಿಮ್ಮನ್ನು ನಮ್ಮ ಊರಿಗೆ ಕರ್ಕೊಂಡು ಹೋಗ್ತೀನಿ. ನಮ್ಮ ಅಮ್ಮನ ಮನೆಗೆ ಹೋಗಿ ರೆಡಿ ಆಗ್ತಾಯಿದ್ದೀನಿ. ಇವತ್ತು ಅವರಿಬ್ಬರ ವೆಡ್ಡಿಂಗ್ ಆ್ಯನಿವರ್ಸರಿ. ಇನ್ನೂ ವಿಶ್ ಮಾಡಿಲ್ಲ, ಸರ್ಪ್ರೈಸಾಗಿ ಹೋಗ್ತಾಯಿದ್ದೀನಿ. ನೋಡೋಣ. ಇವಾಗ ಇಲ್ಲಿ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಹೋದ್ಮೇಲೆ ತೋರಿಸ್ತೀನಿ ಏನೇನು ಲಗೇಜ್ ತೊಗೊಂಡಿದ್ದೀನಿ ಅಂತ. ಇವಾಗ ಬಸ್ಸಿಗೆ ಟೈಮ್ ಆಗಿಬಿಟ್ಟೈತೆ, ಅದಕ್ಕೋಸ್ಕರನೇ. ನೋಡಿ, ಇಷ್ಟು ಲಗೇಜ್ ಆಗೈತೆ. ಇವಾಗ ದೀಕ್ಷಾನು ಹೊರಡ್ತಾ ಇದ್ದಾಳೆ, ನಾನು ಹೊರಡಬೇಕು. ಆಲ್ರೆಡಿ ಟೈಮ್ ಆಗೋಯ್ತು. ಬಂದೆ, ಬೀಗ ಹಾಕೊಂಡು ಬರ್ತೀನಿ. ನನಗೆ ಬಸ್ ಮಿಸ್ ಆಯಿತು ನಮ್ಮನೆ ಹತ್ರ. ಅದಕ್ಕೆ ನಮ್ಮ ದೀಕ್ಷನ್ ಕಾಲೇಜ್ ಬಸ್ಸಲ್ಲಿ ಅವಳ ಜೊತೆ ಹೋದೆ. ಅದಾದಮೇಲೆ ನೆಕ್ಸ್ಟು ನಾನು ಬಿಳ್ಕೆರೆಗೆ ಹೋಗಬೇಕಿತ್ತು. ಅದಕ್ಕೆ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೆ. ಬೆಳಿಗ್ಗೆನೇ ಸಾಕಷ್ಟು ರಶ್ ಇತ್ತು. ಆದರೂ ನನಗೆ ಒಂದು ಬಸ್ ಸಿಕ್ಕಿ ಅದರಲ್ಲಿ ನನಗೆ ಸೀಟ್ ಸಿಕ್ತು. ಬಟ್ ಆ ಬಸ್ಸು ಕೂಡ ಅಷ್ಟೇ ರಶ್ ಇತ್ತು. ಇನ್ನು ಅಲ್ಲಿಂದ ನಾನು ಬಿಳ್ಕೆರೆಗೆ ಬಂದೆ. ಬಿಳ್ಕೆರೆಗೆ ಬಂದು ಒಂದು ಸ್ವಲ್ಪ ಹಣ್ಣುಗಳು ತಗೊಳ್ಳೋಣ ನಮ್ಮ ಅಮ್ಮನಿಗೆ ಅಪ್ಪನಿಗೆ ಅಂತ ಬಂದೆ. ಅಲ್ಲೇ ಅವರು ಅಣ್ಣವರು ಮಾತಾಡಿಸ್ತಾಯಿದ್ರು. ಅವ್ರ ಮಗ ಕೂಡ ಇನ್ಸ್ಟಾಗ್ರಾಮಲ್ಲಿ ಇದ್ದಾರಂತೆ, ಮನೋಜ್ ಅಂದ್ಬಿಟ್ಟು. ಫಿಲ್ಮಲ್ಲಿ ಕೂಡ ಮಾಡ್ತಿದ್ದಾರಂತೆ, ಕಾಲಚಕ್ರ ಅಂತ. ಅದೆಲ್ಲ ಹೇಳ್ತಾಯಿದ್ರು. ಬಟ್ ಅವ್ರನ್ನ ತೋರಿಸ್ಲಿಕ್ಕೆ ಹೋಗಿಲ್ಲ. ಆಯ್ತು ಅಂಕಲ್, ನೋಡೋಣ, ನಮ್ಮ ಬಿಳ್ಕೆರೆ ಹುಡುಗ ಅಂದರೆ ಡೆಫಿನೆಟ್ಲಿ ಮೂವಿ ನೋಡೋಣ ಅಂತಲೇ ಹೇಳಿದೆ. ಅದಾದಮೇಲೆ ನನಗೊಂದು ಸರ್ಪ್ರೈಸ್ ಕಾದಿತ್ತು. ಏನು ಗೊತ್ತಾ, ಬಸ್ ಹೊರಟೋಗ್ಬಿಟ್ಟಿತ್ತು. ಸಿಕ್ಕಾಬಿಟ್ಟೆ ಬೇಜಾರಾಯಿತು. ಒಬ್ಬಳೇ ನಿಂತಿದ್ದೆ. ಯಾರಾದರೂ ಹೆಲ್ಪ್ ತೊಗೋಬೇಕಿನ್ನು. ಅದಾದಮೇಲೆ ಆಟೋ ಹೋಗೋಕ್ಕೆ ಒಂದು 2 hours ಬೇಕಾಗುತ್ತೆ. ಅಲ್ಲೊಬ್ಬರು ಅಂಕಲ್ ನನಗೆ ಡ್ರಾಪ್ ಮಾಡ್ತೀನಿ ಬಪ್ಪ, ನಮ್ಮೂರ ಹತ್ರದವರೆಗೂ ಮಾಡಿಕೊಡ್ತೀನಿ ಅಂದರು. ಇನ್ನು ನೆಕ್ಸ್ಟ್ ನಮ್ಮ ಅಪ್ಪಂಗೆ ಫೋನ್ ಮಾಡಿದೆ. ಅಪ್ಪ ಅವ್ರ ಜೊತೆ ಬರ್ತಿದ್ದೀನಿ, ನೀವು ಬನ್ನಿ. ಎಷ್ಟು ದೂರ ಬರ್ತಾರೆ ಅಷ್ಟು ದೂರ ಅಂದಮೇಲೆ ನಮ್ಮ ಅಪ್ಪನೂ ಬಂತು. ಈಗ ನಮ್ಮ ಅಪ್ಪನ ಜೊತೆ ಹೋಗ್ತಿದ್ದೀನಿ. ತುಂಬಾ ಖುಷಿ ಆಯಿತು. ಆ ಅಂಕಲ್ ನನ್ನ ತುಂಬ ರೆಸ್ಪಾನ್ಸಿಬಿಲಿಟಿಯಿಂದ ನನ್ನನ್ನು ಬಿಟ್ಕೊಟ್ರು. ನೀನು ನನ್ನನ್ನು ಕೇಳಿದ್ದೆ, ಆದಮೇಲೆ ಕರ್ಕೊಂಡೋಗಿ ಬಿಟ್ಕೊಡ್ತೀನಿ, ಬಾರವ ಊರಿಗೆ ಬಿಟ್ಕೊಡ್ತೀನಿ ಅಂತ ಹೇಳಿದ್ರು. ಸಿಕ್ಕಾಬಿಟ್ಟೆ ಖುಷಿ ಆಯಿತು. ಇನ್ನು ನಮ್ಮ ಅಪ್ಪನ ಜೊತೆ ಮನೆಗೆ ಬಂದೆ. ಆರಾಮ? ನೋಡಿ, ನನ್ನ ಮಗಳು ಇಲ್ಲೇ ಅವಳೆ. ಬಂದಾಗಲೇ 3 ದಿನ ಆಯಿತು. ನಮ್ಮ ತುಳಸಿ ಗಿಡ ನೋಡಿ, ಇವ್ರನ್ನ ಹೆಂಗಾಗೋರು ಅಂತ. ಸ್ಲಿಪ್ಪರ್ ಅಂದ್ಬಿಟ್ಟು ಹಿಂಗೆ ಮಾಡ್ತಿದ್ದಾರೆ. ಇವ್ರದ್ದು ಒಂದು ಲಾಗ್ ಮಾಡ್ಕೊಡ್ತೀನಿ, ಹೇರ್ ಸ್ಟಿಚ್ ಮಾಡಿಸೋರು ಮಾಡ್ತೀನಿ. ನೋಡಿ, ನಮ್ಮ ಅಮ್ಮನ ಸೀರೆ ರೆಡಿ ಮಾಡ್ತಾವಳೆ. ಮನೇಲೊಂದು ಮಿಷಿನ್, ಒಬ್ಬರು ಟೈಲರ್ ಇದ್ದರೆ ಆರಾಮ್ ಇಲ್ಲೇ ಮಾಡ್ಕೊಬಿಡ್ಬೋದು.
ಲಗೇಜ್ ಎಲ್ಲ ನಂದು ನನ್ನ ಲಗೇಜ್ ಎತ್ಕೊಂಡು ಓಡ್ಬಿಟ್ಟ. ಕೇಕ್ ಎಲ್ಲ ಐತೆ ಅದ್ರಲ್ಲಿ. ಅವಳಲ್ಲಿ ಅವ್ವ ಪೂಜೆ ಎಲ್ಲ ಮಾಡಿದ್ದಾರೆ. ಓ ಪುಟ್ಟು ನೀನು ಪೂಜೆ ಮಾಡಿರೋದಾ? ಪರವಾಗಿಲ್ಲ ಕಣ, ಬಂದ್ಬಿಡೋ ನಮ್ಮ ಮನೆಗೆ ತೆಗೆ. ನೋಡಿ ನಮ್ಮ ಊರಿಗೆ ಬರಬೇಕು ಅಂದರೆ ಎಷ್ಟು ಕಷ್ಟಪಟ್ಟು ಬರಬೇಕು ಅಂತ ಅಂದರೆ ಎಲ್ಲಿಂದ ಒಂದು ಫಾರಿನಿಂದ ಬಂದಾಗ ಐತೆ ಬಸ್ ಮಿಸ್ ಆಗ್ಬಿಟ್ಟು ಪಾಪ ಅಂಕಲ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಅಂಕಲ್ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಮಾಡ್ಕೊಳಕ್ಕೆ ಅಂದ್ರೆ ಒಂಚೂರು ಮಾಡ್ಕೊಂಡಿದ್ದೀನಿ. ಅಂಕಲ್ಗೆ ಥ್ಯಾಂಕ್ಸ್, ಪಾಪ ಹುಷಾರಿರ್ಲಿಲ್ವಂತೆ. ಬಿಡು ಊರಿಗೆ ಬಿಡ್ಕೊಂಡಿದ್ದು ಬಿಡು ಮಗ ಅಂತಂತು. ಬೇಡ ಅಂಕಲ್, ನಾನು ಅಲ್ಲೇ ನಿಲ್ಸಿ ಅಂದೆ, ಗೆಸ್ಟ್ನಲ್ಲಿ ಕ್ರಾಸಲ್ಲೇ ನಿಲ್ಸಿ ನಮ್ಮಪ್ಪ ಗೊತ್ತಿದ್ದು ಕೂತ್ಕೊತೀನಿ ಅಂದೆ. ಈ ಬಾ ಇನ್ನೊಂದು ಉಳ್ಳು ಹೋದ್ರೆ ನಿಮ್ಮ ಊರಿಗೆ ಹೋಗ್ಬೋದು ಬಿಟ್ಕೊಡ್ತೀನಿ ಅಂತು. ಇದು ಹೈಸ್ಕೂಲು ಅಲ್ಲಿ ಅಂಕಲ್ ಹೊಸ ಫಸ್ಟ್ ಕೊಡ್ಸಕ್ಕಿಲ್ಲ, ಬಂದ್ಬಿಟ್ಟಿದ್ರು. ನಾನು ಮುಂಚೆನೆ ಮಾಡಿದ್ರೆ ನೋಡಿ. ಇವಾಗ ಲಗೇಜು ಅನ್ಪ್ಯಾಕ್ ಆಗ್ತಿದೆ, ಏನೇನು ತಂದೆ ಅಂದ್ಬಿಟ್ಟು. ದ್ರಾಕ್ಷಿನ ಅಂಕಲ್ಗೋಸಿ ಕೊಟ್ಬಿಟ್ಟೆ ಅವ್ರಿಗೆ. ಚಿಪ್ಸು ಕೇಕ್ ಜೊತೆಗೆ ಇದನ್ನು ತಂದಿದ್ದೀನಿ. ಬ್ರೆಡ್ಡು ನೀವು ತಿಂಡಿ ಮಾಡಿಲ್ಲ ಅಂದರೆ ತಿಂಡಿಗೆ ತಂದಿದ್ದೀನಿ. ಒಂದು ಕಾಫಿ ಜೊತೆಗೆ ಆಯ್ತದೆ ಅಂತ. ಬಿಸ್ಕೆಟ್ ಇರಲಿಲ್ಲ ಒಂದೇ ಕಂಡು ಈ 3 ಜನಕ್ಕೆ ಒಂದೊಂದು ಥರ ಕೇಳಿದೆ ಅವಳಿಗೆ. ಅವಳು ತಂದಿದೆ ಅದು. ಚಾಕ್ಲೇಟ್ಗಳು ತಂದವಳೆ. ಏನಿದು? ಇದು ಕೇಕ್ ಥರನೇ ತಾನೇ? ಇದನ್ನು ತಂದು ದ್ರಾಕ್ಷಿ ಅವ್ರಿಗೊಂಚೂರು ಕೊಟ್ಟೆ, ಬೇಡ ಅಂತಿದ್ರು ಪಾಪ. ನೆಕ್ಸ್ಟು ನಮ್ಮ ಮಮ್ಮಿಗೆ ಮಲ್ಲಿಗೆ ಹೂವು ತೋರ್ಸ ನೋಡಿ. ನಮ್ಮ ಅಮ್ಮನಿಗೋಸ್ಕರ ಮಲ್ಲಿಗೆ ಹೂವು ತಂದಿದ್ದೀನಿ. ಪ್ಲ್ಯಾನ್ ಇದ್ದಿದ್ದೇ ಬೇರೆ, ಸಂಜೆ ಬರಬೇಕು ಅಂತ. ಅವರು ಬೆಳಿಗ್ಗೆ ಬರ್ತೀನಿ, ಸಂಜೆ ಕರ್ಕೊಂಡೋಗಿ ಬಿಟ್ಕೊಟ್ಬಿಡ್ತೀನಿ. ಅವರು ಏನೋ ಕಾರ್ ರೆಡಿ ಬಿಡಬೇಕಾಗಿತ್ತು ಅಂತ ಹೆಂಗಂತಿದ್ರು. ಅವ್ರನ್ನೆಲ್ಲ ಅವ್ರು ನಮ್ಮ ಮನೆಯವರು. ಈಗ ನಮ್ಮ ಮನೆಯವ್ರು ನಾನು ಬರೋಕ್ಕಿಲ್ಲ, ನೀನು ಹೋಗು ಅಂತ ಆಮೇಲೆ ಫೋನ್ ಮಾಡಿದ್ದು. ಅದು ಬಾಳೆಹಣ್ಣು ಕತೆ ಏನಾಗಿರೋ ತೆಗ್ದಂಗೆ ಇಟ್ಬಿಡು. ಅದು ತಿಂಡಿ ಪುಳಿಯೋಗರೆ, ದೀಪ್ತಿಗೋಸ್ಕರ ಪುಳಿಯೋಗರೆ. ಅದು ಸೀರೆ ತೋರಿಸಿಲ್ಲ ನಾನು ನನ್ನ ವ್ಯೂವರ್ಸಿಗೆ, ಆಮೇಲೆ ಹಾಕ್ಕೊಂಡು ಬೇಡ ಆಮೇಲೆ ತೋರಿಸ್ತೀನಿ. ಇವಾಗ ಕೇಕ್ ತೆಗೆದುಬಿಡು, ಫುಲ್ ತೆಗೆದುಬಿಡು, ಆಮೇಲೆ ಮಾಡ್ತೀನಿ ವಿಡಿಯೋ. ನೋಡಿ ನನ್ನ ಕೇಕ್ ಕತೆ ಹೆಂಗಾಗೈತೆ ಬಸ್ಸಲ್ಲಿ ಬರೋಷ್ಟೊತ್ತಿಗೆ. ಹೊಸಿ ರಶ್ ಅಲ್ಲ ಮಗ ಬಸ್ಸು. ಮೇಲಿಟ್ಕ ಬರ್ಬೇಕಾಗಿತ್ತು ಇಲ್ಲ ಅಂದರೆ ಇದನ್ನೇ. ಇದು ನನ್ನ ಕೇಕ್ ಕತೆ. ಈಗ ನಮ್ಮ ದೀಪ್ತಿ ಹ್ಯಾಪಿ ಆ್ಯನಿವರ್ಸರಿ. ಏನದು 40 ವರ್ಷ ಅಲ್ವಾ? 42 ನೋಡಿ. ನನ್ನ ಮಗಳೆಲ್ಲ ಏನು ಮಾಡ್ತಾವಳೆ? ಮೇಕಪ್ ಮಾಡ್ತಾವಳೆ. ಮೇಕಪ್ಪಲ್ಲಿ ಎಲ್ಲ ಮುಚ್ಚಿಬಿಡ್ತೀವಲ್ಲ ಹಂಗೆ. ಮಾಡು ಆಮೇಲೆ ಏನಾದರೂ ಬರೆಯೋಣ ನಾವೇನೆ. ಫ್ರೆಶ್ ಅಪ್ ಆಗ್ಬಿಟ್ಟಳೆ. ಎಲ್ಲರೂ ಫ್ರೆಶ್ ಅಪ್ ಆಗೋರೆ, ಪರವಾಗಿಲ್ಲ ಕಣ್ರು. ಆ್ಯಂಡ್ ನಾನು ಅಷ್ಟೆ ನೋಡಿ. ನಮ್ಮ ಬ್ರದರ್ ಹೇಳ್ರ, ನಮ್ಮಪ್ಪಂಗೆ ಏನು ತಂದಿರ್ಬೋದು ಗೆಸ್ ಮಾಡ್ರು. ಪಾತ್ರೆ ಕೊಡ್ತೀವಾ? ಏನು ಹೇಳು? ಬಟ್ಟೆ ಇಲ್ಲ. ಮೈರಲ್ಲೇ ಬಾ, ಸ್ಲಿಪ್ಪರ್ ಹಾಕ್ಲಕ್ಕಲ್ಲ. ಬೇಡ ಹಂಗೆ ಗೆಸ್ ಮಾಡೋ. ಅದು ಅವಳದು ಶರ್ಟ್ ದಿಟ್ಟಿದ್ದು. ಸೊ ಅದು ಹೋಗ್ಬಿಟ್ಟು ಮೊನ್ನೆ ವೀಡಿಯೋ ಮಾಡೋಕ್ಕೆ ಹೋಗಿದ್ವಲ್ಲ, ನಿನ್ನೆ ಹಾಕಿದ್ದೀನಲ್ಲ ವೀಡಿಯೋ, ಅವಾಗ ನಮ್ಮಮ್ಮ ಕೇಳಿತ್ತಲ್ಲ ಒಂದು ಸತಿ, ನಿಮ್ಮ ಅಪ್ಪಗೊಂದು ಹೆಲ್ಮೆಟ್ ತಗೊಡು ಅಂತ. ಕೇಕ್ ನೋಡಿ ಯಾವ ಪೊಸಿಷನ್ಗೆ ಆಗೈತೆ. ನಾನು ತಂದಿರೋ ಕೇಕ್ ಫೋಟೋ ಹಾಕ್ತೀನಿ, ನನ್ನ ಮಗಳು ರೆಡಿ ಮಾಡ್ತಿರೋದನ್ನು ಹಾಕ್ತೀನಿ ಫೋಟೋ. ಏಯ್ ನೋಡವೇ ಬೇರೆ ಕಡೆ ಸ್ವೀಟು ಬಂದ್ಬಿಡ್ತಾರೆ. ಏನೋ ಒಂದು ಡೆಕೋರೇಷನ್ ಮಾಡಿಟ್ಲು. ಇಲ್ಲಿ ನಮ್ಮಮ್ಮ ರೆಡಿ ಆಗ್ತಾ ಇದ್ರು. ಇದೇ ನಾನು ತಂದ್ಕೊಡಿರೋ ಒಂದು ಸೀರೆ, ಇದಕ್ಕೆ ಬೇರೆ ಬ್ಲೌಸ್ನ ಮ್ಯಾಚ್ ಮಾಡಿದ್ದೆ. ಈಗ ಬಳೆ ಹಾಕೋತಾ ಇತ್ತು, ಅದಕ್ಕೆ ನನ್ನ ಮಗಳು ನೋಡಿ ಏನಂತ ಹೇಳ್ತಾ ಇದ್ಲು ಅಂತ ಕೇಳಿ. ಲಾಸ್ಟಲ್ಲಿ ಹಿಂಗನ್ನೇ 2 ಕೈ ನೋಡಿ, ಲಾಸ್ಟಲ್ಲಿ 2 ಕೈ ಹಿಂಗನ್ನೇ. ಬೆಳಗಿನ ಬ್ಯಾಟಿಂಗ್ ನಡೀತಾ ಇದೆ. ಏನರ ತಿಂಡಿ? ವೆಜ್ ಪಲಾವ್, ಮೊಸರು ಬಜ್ಜಿ ಜೊತೆಗೆ ಚಿಪ್ಸು. ಅಲ್ಲಿ ಪುಳಿಯೋಗರೆನೇ ಐತೆ, ಹಾಕೊಳ್ಳಿ ಎಲ್ಲ ಒಂದು ಸ್ವಲ್ಪ. ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಥರ ಹಾಕೊಳ್ಳಿ. ನೋಡ್ರು ಫುಲ್ ಬ್ಯುಸಿ ಆಗಿಬಿಟ್ರೆ 3 ಜನನು.
ನಂದು ಬೆಳಿಗ್ಗೆ ಹೋದ ತಕ್ಷಣ ಕಾಫಿ ಆಯಿತು, ಹಾಗೆಯೇ ತಿಂಡಿನೂ ಮುಗಿಸ್ದೆ. ವೆಜ್ ಪಲಾವ್ ಮಾಡಿದ್ಲು, ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿ ಹೊಟ್ಟೆ ತುಂಬ ತಿಂದಿದ್ದಾಯಿತು. ಅದಾದಮೇಲೆ ನಮ್ಮ ಅಪ್ಪ ಅಮ್ಮ ದೇವಸ್ಥಾನಕ್ಕೆ ಹೋಗಿ ರೆಡಿ ಆಗ್ತಿದ್ರು. ನೋಡಿ ನಮ್ಮ ಮಕ್ಕಳೆಲ್ಲ ಸೇರಿಕೊಂಡು ಹೂ ಮುಡ್ಸಪ್ಪ, ಫೋಟೋ ತೊಗೋತೀವಿ ಅಂದ್ಕೊಂಡು ಹಿಂಸೆ ಕೊಡ್ತಿದ್ರು. ಇನ್ನು ನೆಕ್ಸ್ಟು ಕೇಕು. ನಮ್ಮ ಕೇಕ್ ಹೆಂಗಾಗೈತೆ ನೋಡಿ, ನಾನು ತಗೊಂಡೋಗಿದ್ದೇ ಬೇರೆ ಕೇಕ್, ಆಗಿರೋದೇ ಈ ರೀತಿ. ಸಿಕ್ಕಾಪಟ್ಟೆ ಬೇಜಾರಾಯಿತು, ಬಸ್ಸಲ್ಲಿ ತೊಗೊಂಡೋಗಿ ಈ ರೀತಿ ಆಯ್ತಲ್ಲ ಅಂತ. ಇಟ್ಸ್ ಓಕೆ, ಇನ್ನೇನು ಮಾಡೋದಲ್ವಾ. ಒಟ್ಟು ಏನೋ ಒಂದು ಸೆಲೆಬ್ರೇಷನ್ ಅಂತೂ ಮಾಡಬೇಕು. ಅಪ್ಪ ಅಮ್ಮನಿಗೂ ಒಂದು ಖುಷಿ ಇರುತ್ತೆ ನಾವು ಹೋದಾಗ ಅಂತ. ಹೋದ್ವಿ. ನಮ್ಮ ಮಕ್ಕಳು ನೋಡಿ ಬಲೂನ್ ತೊಗೊಂಡು ಊದಿ ಯಾವ ರೀತಿ ಶೇಪ್ ಮಾಡವೆ ಅಂತ. ಅದಕ್ಕೆ ಹೇಳೋದಿದ್ರೆ ಚಿಕ್ಕ ಮಕ್ಳು ಇರಬೇಕು ಮನೇಲಿ ಚಂದ ಅಂದ್ಬಿಟ್ಟು. ಇಲ್ಲಿ ನೋಡಿ ಸ್ವಾಮಿ, ಇಲ್ಲಿ ನೋಡಿ ನಮ್ಮ ಅಕ್ಕ ಫೋನ್ ನೋಡ್ತಿದ್ದಾಳೆ. ಇಲ್ಲಿ ನಮ್ಮ ಅಕ್ಕ ಕ್ಯಾಲೆಂಡರ್ ಹಚ್ತಿದ್ದಾಳೆ. ಮಮ್ಮಿ ಈ ಕಡೆ ತಿರ್ಗಿ. ವಿದ್ಯಾವಾ ಪುಟ್ಟು ಜೊತೆಲಿ ಹೇಳಿ. ಹೋಗ್ರ ನೀವ್ಯಾರ ಜೊತೆಗೆ ಹೇಳ್ರೋ. ಇಷ್ಟ ಶಕ್ತಿ ಜೋರಾಗಿ ಹೇಳಿ. ಹ್ಯಾಪಿ ಆನಿವರ್ಸರಿ ಟು ಯು. ಅಪ್ಪ ಅವ್ವ ಹ್ಯಾಪಿ ಆನಿವರ್ಸರಿ ಅಪ್ಪ ಅವ್ವ. ಒಂದು ಸಿಂಪಲ್ ಸೆಲೆಬ್ರೇಷನ್ ನೋಡ್ತಾ ಇದ್ದೀರಾ ಅಲ್ವಾ. ಇಲ್ಲಿ ನಮ್ಮಮ್ಮ ಹಾಕ್ಕೊಂಡಿರೋ ಸೀರೆ ನನ್ನ ತಮ್ಮನ ಹೆಂಡ್ತಿ ಅಂದರೆ ನಮ್ಮ ಕುಸುಮ ತೊಗೊಂಡಿರೋದು. ಆವಾಗಲೇ ಹಾಕ್ಕೊಂಡಿದ್ದ ಸೀರೆ ನಾನು ತೊಗೊಂಡೋಗಿದ್ದು. ನಾನು ಸಿಂಪಲ್ ಸೀರೆನೇ ತೊಗೊಂಡೋಗಿದ್ದೆ. ಅವಳು ಬಾರ್ಡ್ರ್ ಸೀರೆ ತೊಗೊಂಡಿದ್ದಾಳೆ. ತುಂಬಾ ಖುಷಿಯಾಯಿತು. ಅವಳು ಟೈಲರಿಂಗ್ ಎಲ್ಲ ಮಾಡಿ ಸ್ವಂತ ಅರ್ನಿಂಗ್ ಮಾಡಿ ನಮ್ಮಮ್ಮನಿಗೆ ಸೀರೆ, ಬಳೆ, ಹೂವು, ಕೇಕ್ ಎಲ್ಲ ಅವಳು ತಂದಿದ್ಲು. ಆ್ಯಂಡ್ ನಾನು ಕೂಡ ಬಳೆ ಒಂದು ತೊಗೊಳಕ್ಕೆ ನಂಗೆ ಟೈಮ್ ಆಗಲಿಲ್ಲ. ಸೀರೆ, ಹೂವು ಮತ್ತು ಕೇಕು, ಅಪ್ಪನಿಗೆ ಒಂದು ಹೆಲ್ಮೆಟ್ ಈ ರೀತಿ ತೊಗೊಂಡೋಗಿದ್ದೆ. ನಮ್ಮ ಕೈಲಾದಷ್ಟು ಒಂದು ಪುಟ್ಟದಾಗಾದರೂ ಸರಿನೇ ಸೆಲೆಬ್ರೇಷನ್ ಮಾಡಬೇಕು. ಆ ದಿನ ಒಂದು ವಿಶೇಷವಾಗಿರಬೇಕು. ನಮ್ಮ ಅಪ್ಪ ಅಮ್ಮನಿಗೂ ಸಾಕಷ್ಟು ನೋವುಗಳಿದ್ದಾವೆ. ಅದ್ರ ಮಧ್ಯೆ ಅವ್ರೊಂಚೂರು ಖುಷಿಯಾಗಿರೋ ರೀತಿ ನಮ್ಮ ಕೈಲಾದಷ್ಟು ಮಾಡಬೇಕು ಅನ್ನೋದು ಅಷ್ಟೇ ಇಲ್ಲಿ ಉದ್ದೇಶ. ಆಡಂಬರಕ್ಕಿಂತ ಸಂತೋಷ ಮುಖ್ಯ ಅಂತ ಒಂದು ಪುಟ್ಟ ಸೆಲೆಬ್ರೇಷನ್ ಅಷ್ಟೇ. ಖುಷಿ ಆಯಿತು. ನಾವೆಲ್ಲರೂ ಸುಮಾರು ತಿಂಗಳುಗಳಾಗ್ಬಿಟ್ಟಿತ್ತು ಎಲ್ಲ ಒಟ್ಟಿಗೆ ಸೇರಿ. 3-4 ತಿಂಗಳಾಗಿತ್ತು ನಾನು ಊರಿಗೆ ಹೋಗೋಕ್ಕಾಗಿರಲಿಲ್ಲ. ಹೋಗಿ ಅಪ್ಪ ಅಮ್ಮನ ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದು. ಇಲ್ಲೇನಂದರೆ ನಮ್ಮ ದೀಕ್ಷಾ ಬರಲಿಲ್ಲ. ನಮ್ಮಮ್ಮ ಸಾಕಷ್ಟು ಬಾರಿ ಹೇಳ್ತು, ದೀಕ್ಷಾ ಇಲ್ಲ ನನ್ನ ಮಗ ಇಲ್ಲ ಅದು ಅಂದ್ಕೊಂಡು. ಅವಳು ಕಾಲೇಜ್ ಇದರಿಂದ ಅವಳು ಬರೋಕ್ಕಾಗಲಿಲ್ಲ. ಸ್ವಲ್ಪ ಬೇಜಾರಾಯಿತು ಅವಳಿಲ್ಲ ಅಂತ. ಅವಳು ಅಷ್ಟೇ ಸ್ವಲ್ಪ ಮಿಸ್ ಮಾಡ್ಕೋತಿದ್ಲು. ನಮ್ಮ ದೀಕ್ಷಾ ಇವತ್ತಿರಲಿಲ್ಲ ಅಷ್ಟೇ. ಬಟ್ ಅವಳು ಯಾವಾಗ ಬೇಕಿರೋ ಮೀಟ್ ಮಾಡ್ತಾಳೆ. ಆದರೆ ನಿಜವಾಗ್ಲೂ ನಾವು ಮಿಸ್ ಮಾಡ್ಕೊಂಡಿದ್ದಂದರೆ ನನ್ನ ತಮ್ಮನ್ನ. ಅವನಿದ್ದಾಗಲೂ ಒಂದು ಸೆಲೆಬ್ರೇಷನ್ ಮಾಡಿದ್ವಿ. ಅದ್ರ ಫೋಟೋಗಳು ಕೂಡ ಹಾಕಿದ್ದೀನಿ, ನೋಡಿವ್ರಂತೆ. ವಿಡಿಯೋ ನೋಡ್ತಾ ಇರಿ. ಇಲ್ಲಿವರೆಗೆ ಬಂದ್ಬಿಟ್ಟು ವಿಡಿಯೋಗೂ ಬರಲಿಲ್ಲ, ಫೋಟೋಗೂ ಬರಲಿಲ್ಲ, ಸುಮ್ಮನೆ ಕೂತವ್ರೆ. ಮುಖ ತೋರಿಸ್ರಿ. ನಮ್ಮ ವ್ಯೂವರ್ಸ್ ಏನು ನಿಮ್ಮ ನೋಡೇ ಇಲ್ವಾ ಮುಖನ? ಈಗ ನಾವು ಹೊರಡುವ ಸಮಯ. ಬ್ಯಾಗೆಲ್ಲ ಪ್ಯಾಕ್ ಆಗ್ತಾಯಿದೆ, ಹೊರಡ್ತಾ ಇದ್ದೀವಿ. ನನ್ನನ್ನು ತೋರಿಸಿದ್ದೀನಿ ಬಿಡಿ. ಸೆಲೆಬ್ರೇಷನ್ ಎಲ್ಲ ಮುಗಿತ್ತು. ಈಗ ನಾನು ನಮ್ಮ ಮನೆಗೆ ಹೋಗೋ ಸಮಯ. ನನ್ನ ಮಗಳು ಕಾಯ್ತಾ ಇದ್ದಾಳೆ. ಬನ್ರೋ. ಬಾಯ್ ಎಲ್ಲರಿಗೂ ಬಾಯ್. ನೋಡಿ ನಮ್ಮ ಅಪ್ಪಂಗೆ ಅಂತ ನಾನು ಹೆಲ್ಮೆಟ್ ತಂದು ಕೊಡ್ರಿ, ಅವ್ನು ಹಾಕೊಂಡು ಓಡಾಡ್ತಾನೆ. ನಿಮ್ಮ ಅಪ್ಪಂಗೆ ಹಾಕ್ಸಿ ಕಳಿಸ್ಬೇಕು ಆಯಿತಾ? ನಮ್ಮ ಅಪ್ಪನಿಗೆ, ನಿಮ್ಮ ಅಪ್ಪಂಗೆಲ್ಲ. ಹಾಂ, ಬ್ಯಾಗ್ ಪ್ಯಾಕಿಂಗ್ ಎಲ್ಲ ನಡೀತಾ ಇದೆ. ಏನಾದರೂ ಹೆಲ್ಪ್ ಮಾಡಿ ಹೇಳು, ಏನು ಹಾಕ್ಬೇಕು ನಾನು ಇವಾಗ? ಸಾಕಷ್ಟು ಟೈಮ್ ಆಗೇ ಹೋಯಿತು, ಹೊರಡಬೇಕಾಗಿತ್ತು. ದೀಕ್ಷಾ ಒಬ್ಬಳೇ ಇದ್ಲಲ್ವಾ. ಇನ್ನು ದೀಪ್ತಿ ಬರಲಿಲ್ಲ. ಇನ್ನೊಂದೆರಡು ದಿನ ನಾನು ಅಲ್ಲೇ ಇರ್ತೀನಿ, ಆಮೇಲೆ ಬರ್ತೀವಿ ಅಂತ ಅಂದರು. ಅದಕ್ಕೆ ಅವಳನ್ನಲ್ಲೇ ಬಿಟ್ಟು ನಾನು ಮತ್ತು ನಮ್ಮ ಮನೆಯವರಿಬ್ಬರು ಹೊರಟ್ವಿ. ಇವ್ನು ನೋಡಿ, ನಾವು ಬರೋ ತನಕ ಇವ್ನು ಯಾವಾಗಲೂ ಅಷ್ಟೇ ಕಾರಲ್ಲಿ ಹಿಂಗೆ ಕೂತಿರ್ತಾನೆ. ನಾನು ಬಂದಮೇಲೆ ಅವ್ನು ಇಳಿಯೋದು. ಅವ್ನಿಗೊಂಥರ ಖುಷಿ. ಅಲ್ಲಿ ಮುಂದೆ ಸೀಟಲ್ಲಿ ಕೂತ್ಕೊಳ್ಳೋದೇ ಅವ್ನಿಗೆ ತುಂಬ ಖುಷಿ. ಇನ್ನು ಬರುವಾಗ ಒಂಥರ ಖುಷಿ ಇತ್ತು, ಹೋಗೋಕೆ ಸ್ವಲ್ಪ ಬೇಜಾರಿತ್ತು. ಆದ್ರೂ ಹೋಗಲೇಬೇಕಲ್ವ, ನಮ್ಮ ಡ್ಯೂಟಿಗೆ ನಾವು ಹಾಜರಾಗಲೇಬೇಕು. ಹೊರಡ್ತಾ ಇದ್ದೀನಿ. ಬಾಯ್ ಎಲ್ರಿಗೂ ಬಾಯ್. ಬರುವಾಗ ಮನಸ್ಸು ಭಾರ ಆಗಿದ್ದಂತೂ ನಿಜ. ಅದಕ್ಕೆ ಕಾರಣ ನನ್ನ ತಮ್ಮ. ಅವನಿವತ್ತಿದ್ದಿದ್ರೆ ಆ ದಿನ ಇನ್ನೂ ಸ್ಪೆಷಲ್ ಆಗಿರ್ತಿತ್ತು. ನೋಡಿ, ಅವನಿದ್ದಾಗಂತೂ ಅಪ್ಪ ಅಮ್ಮಂದು 35ನೇ ವರ್ಷದ ಆ್ಯನಿವರ್ಸರಿ ಆಚರಿಸಿದ್ವಿ. ಸಾಕಷ್ಟು ಸಂತೋಷ. ಅವನಿಗೂ ಅಷ್ಟೇ ರೀತಿ ನಾವೆಲ್ಲ ಮನೇಲಿದ್ರಂತೂ ಅವ್ನ ಖುಷಿಗೆ
ಎಲ್ಲೇ ಇಲ್ಲ ಅಂತ ಹೇಳಬೇಕು, ಅಷ್ಟು ಸಂತೋಷ ಪಡೋನು. ಬಟ್ ಏನು ಮಾಡ್ತೀರಿ, ಇವತ್ತು ಅವನೇ ಇಲ್ಲ. ಅವನ ಆಬ್ಸೆನ್ಸಲ್ಲಿ ಒಂದು ಪುಟ್ಟ ಸೆಲೆಬ್ರೇಷನ್ ಅಂದರೆ ಒಂದಿನಾದರೂ ನಮ್ಮ ಅಪ್ಪ ಅಮ್ಮ ಖುಷಿಯಾಗಿರಲಿ ಅಂತ. ಆದರೆ ಅವ್ರ ಮನಸ್ಸಲ್ಲಿ ಸಿಕ್ಕಾಪಟ್ಟೆ ನೋವಿತ್ತು. ನಾವೆಲ್ಲ ಬೇಜಾರು ಮಾಡ್ಕೋತೀವಿ ಅಂತ ಅವ್ರು ತೋರಿಸ್ಕೊಳ್ಳಿಲ್ಲ ಅಷ್ಟೇ. ಏನೋ ಒಂದು ಈ ಸೆಲೆಬ್ರೇಷನ್ ನೋಡಿ ನನ್ನ ತಮ್ಮ ಎಲ್ಲೋ ಒಂದು ಕಡೆ ಸಂತೋಷ ಪಡ್ತಿರ್ತಾನೆ, ಇವರೆಲ್ಲ ಯಾವಾಗಲೂ ಹಿಂಗೆ ಖುಷಿಯಾಗಿರಲಿ ಅಂತ ಅವ್ನು ನಮಗೆ ಬ್ಲೆಸ್ ಮಾಡ್ತಿರ್ತಾನೆ ಅನ್ನೋದಷ್ಟೇ ನನ್ನ ನಂಬಿಕೆ. ಆ್ಯಂಡ್ ಸೆಲೆಬ್ರೇಷನ್ ಎಲ್ಲ ನೋಡಿದ್ರೆ ನಾನು ಹೋಗಿ ಬಂದದ್ದಾಯಿತು. ಬಹುಶಃ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದರೆ ತುಂಬಾ ಖುಷಿ. ಮತ್ತೊಮ್ಮೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.